ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲೆನ್. ಸೊ ಇವತ್ತು ನಮ್ಮ ಜೊತೆ ಒರಟ ಸಿನಿಮಾದಲ್ಲಿ ನಿರ್ದೇಶಕನಾಗಿರುವಂತಹ ಒರಟ ಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಅವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಇದೀಗ ಶಬರಿ ಸಿನಿಮಾದ ಮೂಲಕ ಮತ್ತೆ ನಿರ್ದೇಶಕರಾಗಿ ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತುಕತೆಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸ್ಮಾಲ್ ಕರೆಕ್ಷನು, ಹೊರಟಾದ್ಮೇಲೆ ಇದೆಲ್ಲ ಎರಡನೇ ಪಿಕ್ಚರ್ ಅಲ್ಲ, ಇದು 6ನೇ ಸಿನಿಮಾ. ಅಂದ್ರೆ ಹೊರಟಾದ್ಮೇಲೆ ಮತ್ತೆ ಅಂದ್ರೆ ಈಗ ಮತ್ತೆ ಶಬರಿ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ಬರ್ತಾ ಇದ್ರಿ. ಸೊ ಅದಕ್ಕೆ ಥ್ಯಾಂಕ್ಸ್ ಅಮ್ಮ. ಸೊ ಇವಾಗ ಶಬರಿ ಸಿನಿಮಾದ ಮೂಲಕ ಬರ್ತಾ ಇದ್ದೀರಾ ಮತ್ತೆ. ಸೊ ಎಷ್ಟು ಹೈಪ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನುವಂಥದ್ದು? ಹೈಪ್ ನಾವು ಮಾಡೋದಲ್ಲಮ್ಮ, ಅದು ಜನ ಮಾಡ್ಕೊತಾರೆ. ಕಂಟೆಂಟ್ ಚೆನ್ನಾಗಿರ್ಬೇಕಷ್ಟೇ. ಆ ಕಂಟೆಂಟ್ ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆಲೇ ಶಬರಿ ಮಾಡಿದ್ದೀವಮ್ಮ. ಸೊ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಹೇಗೆ ಕತೆ ಹುಟ್ಕೊಳ್ತು, ಹೇಗೆ ಅನ್ನುವಂಥದ್ದು? ಅದು ಹೇಳ್ತೀನಮ್ಮ, ಇದು ಹುಟ್ಟಕ್ಕೆ ಸ್ಫೂರ್ತಿ ಬಂದು ಹಳೆ ಸಿನಿಮಾ. ಇದು ಚಿನ್ನ ನಿನ್ನ ಮುದ್ದಾಡವೆ ಆಗಿರ್ಬೋದು, ಮತ್ತು ಆಡಿದ ಕೋಗಿಲೆ ಆಗಿರ್ಬೋದು, ಮಂಕುತಿಮ್ಮ ನಮ್ಮ ದ್ವಾರಕೀಶ್ ಸರ್ ಅಭಿನಯ ಮಾಡಿದರು. ಆಮೇಲೆ ನೀ ಬರೆದ ಕಾದಂಬರಿ, ಇದೆಲ್ಲ ನೀವು ಸಿನಿಮಾ ನೋಡಿದ್ರೆ ಒಂದು ಚಿಕ್ಕ ಹುಡುಗಿ ಪ್ರಧಾನ ಪಾತ್ರ ವಹಿಸುತ್ತೆ. ಅದ್ರ ಸುತ್ತ ನಡೆಯೋ ಎಮೋಷನ್ಸು, ಅದ್ರ ಸುತ್ತ ನಡೆಯೋ ಹ್ಯಾಪಿ ಮೂಮೆಂಟ್ಸು, ಟ್ವಿಸ್ಟಿಂಗ್ ಟರ್ನಿಂಗ್ಸು. ನನಗೂ ಒಂದು ಆಸೆ ಇತ್ತು, ಈ ಥರ ಒಂದು ಕ್ಲಾಸಿಕ್ ಪಿಕ್ಚರ್ ಮಾಡಬೇಕು ಅಂತ. ಆ ಸ್ಕ್ರಿಪ್ಟ್ ತೊಗೊಂಡಿದ್ದು ನಾವು ಶಬರಿ. ಈಗ ಶಬರಿಯಲ್ಲಿ ಸಿನಿಮಾದ ಮೇಲೂ ಜೀಪ್ ಮೇಲೆ ಒಂದು ಕತೆ ಹೋಗುತ್ತೆ ಅಂತಾನೆ ನಾವು ನೋಡಿದಾಗ, ಟೀಸರ್ ನೋಡಿದಾಗ ಗೊತ್ತಾಯಿತು. ಸೊ ಒರಟದಲ್ಲೂ ಒಂದು ಜೀಪ್ ಇದೆ. ಸೊ ಏನಾದರೂ ನಿಮಗೆ ಜೀಪ್ ಮೇಲೆ ಕನೆಕ್ಷನ್ ಇದೆಯಾ ಅನ್ನುವಂಥದ್ದು? ಇಲ್ಲ, ಅದಕ್ಕೆ ಸಂಬಂಧ ಇಲ್ಲಮ್ಮ. ಅದು ಸಬ್ಜೆಕ್ಟ್ ಡಿಮ್ಯಾಂಡ್ ಮಾಡ್ತು. ಹೊರಟದಲ್ಲಿ ಬಂದು ನಿಮ್ಗೆ ಯಾರೋ ಸಾಂಗ್ ಹಿಂಗೆ ಹಿಟ್ಟಾಗಿರೋದ್ರಿಂದ ಆ ಥರ ಕಾಣಿಸುತ್ತೆ. ಬಟ್ ಇದರಲ್ಲಿ ಮೇನ್ ಪ್ರಧಾನನೇ ಜೀಪ್. ಒನ್ ಆಫ್ ದಿ ಮೇಜರ್ ಕ್ಯಾರೆಕ್ಟರ್. ಜೀಪೇ ಹೀರೋ, ಜೀಪೇ ವಿಲನು, ಎಲ್ಲನೂ ಜೀಪೇ ಇದರಲ್ಲಿ. ಎಸ್. ಈಗ ಶಬರಿ ಅಂತ ಬಂದ ತಕ್ಷಣ ಹೊಸ ಪ್ರತಿಭೆಗಳಿಗೆ ನೀವು ಅವಕಾಶ ಕೊಡ್ತಾ ಇದ್ರಿ ಈ ಸಿನಿಮಾದ ಮೂಲಕ. ಸೊ ಸಾಕಷ್ಟು ಜನ ಹೇಳ್ತಾರೆ ಹೊಸೊಬ್ರು ಏನು ಮಾಡ್ತಾರೆ, ಹೊಸೊಬ್ರಿಂದ ಏನಾಗುತ್ತೆ ಅನ್ನೋ ಕೆಲವು ಮಾತುಗಳಿದೆ. ಸೊ ಅಂಥವ್ರ ಬಗ್ಗೆ ಏನು ಹೇಳ್ತೀರಾ? ಈಗೆಲ್ಲ ದೊಡ್ಡವ್ರು ಅನ್ಸ್ಕೊಂಡಿರಲ್ಲ ಮಾವ ಹೊಸಬ್ರೆ ಅಲ್ವಮ್ಮ, ಕರೆಕ್ಟ್ ಅಲ್ವಾ? ಸೊ ಹೊಸಬ್ರು ಏನು ಮಾಡ್ತಾರೆ, ಇಲ್ಲಿ ಒಂದು ಕತೆ ಅಂತ ಬಂದಾಗ ಹೊಸಬ್ರು ಹಳಬ್ರು ಲೆಕ್ಕ ಬರಲ್ಲಮ್ಮ. ಜನಗಳಿಗೆ ಸಿನಿಮಾ ಇಷ್ಟ ಆಯ್ತಾ ಇಲ್ವಾ ಅನ್ನೋದಷ್ಟೇ. ಇಷ್ಟ ಆದರೆ ಅವರು ಹೊಸಬ್ರು ಹಳಬ್ರು ಮಾಡೋ ತಾಕತ್ತಿದೆ, ಆ ಕತೆನ ದೊಡ್ಡದು ಮಾಡೋ ತಾಕತ್ತಿದೆ, ದೊಡ್ಡವ್ರು ಮಾಡೋ ತಾಕತ್ತಿದೆ ಜನಗಳಿಗೆ. ಸೊ ಶಬರಿ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀರಾ ಜನಗಳಿಗೆ? ಶಬರಿ ಮೂಲಕ ಒಂದು ಪ್ಯೂರ್ ಫ್ಯಾಮಿಲಿ ಇಟ್ಕೊಂಡು ಸಿನಿಮಾ ನೋಡಿದ್ರೆ ಹೇಗಿರುತ್ತೆ. ಒಂದು ವಲ್ಗರಿಟಿ ಇಳ್ದಿರ, ಒಂದು ಮುಜುಗರ ಇಳ್ದಿರ. ಈಗ ನಾನೊಬ್ಬ ಫ್ಯಾಮಿಲಿ ಪರ್ಸನು, ನಾನು, ನನ್ನ ಹೆಂಡತಿ, ನನ್ನ ಮಗ ಒಂದು ಆರಾಮಾಗಿ ಸಿನಿಮಾ ನೋಡಬೇಕು. ಅಥವಾ ನಮ್ಮ ತಾಯಿ ಅಥವಾ ನನ್ನ ಅಜ್ಜಿ ಸಿನಿಮಾ ನೋಡಿದ್ರೆ ನಮ್ಮಲ್ಲೂ ಹಿಂಗೆ ನಡೀತಲ್ಲ, ಅಯ್ಯೋ ನನ್ನ ಮಗಳು ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅಯ್ಯೋ ನಮ್ಮ ಅಪ್ಪ ಹಿಂಗಿದ್ರೆ ಒಂದು ಖಂಡಿತ ಒಂದು ಫ್ಯಾಮಿಲಿ, ಪ್ಯೂರ್ ಫ್ಯಾಮಿಲಿ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆಗಬೇಕಂತಲೇ ಈ ಸ್ಕ್ರಿಪ್ಟು ಶಬರಿ ಕೈಗೆತ್ಕೊಂಡಿದ್ದು ನಾವು. ಸೊ ನೀವು ಹೇಳಿದ್ರೆ ಇದನ್ನು ನಾನು ಹಳೆ ಸಿನಿಮಾ ಆಧಾರಿತವಾಗಿ ತೆಗೆದುಕೊಂಡಿದ್ದು ಅನ್ನುವಂಥದ್ದು. ಬಟ್ ಇವಾಗ ಜೆನ್ಜಿ ಕಿಡ್ಸ್ ಅನ್ನೋ ಮಾತು ಕೇಳಿರ್ತೀರ ನೀವು. ಸೊ ಇವಾಗಿನ ಜೆನ್ಜಿ ಕಿಡ್ಸ್ಗಳಿಗೆ ಈ ಸಿನಿಮಾ ಕನೆಕ್ಟ್ ಆಗ್ಬೋದಾ? ಓಲ್ಡ್ ಇಸ್ ಗೋಲ್ಡು ಅಂತಾರೆ. ಇವತ್ತು ರಾಜಮೌಳಿ ಸರಿಂದ ಹಿಡಿದು ಎಲ್ಲರೂ ಕೂಡ ಮಗಧೀರ ಅಂತ ಸಬ್ಜೆಕ್ಟ್ ಇಟ್ಕೊಂಡ್ರು. ಕನ್ನಡದ ನಮ್ಮ ರಾಜ ನನ್ನ ರಾಜ, ಅದು ಹಳೆ ಸಿನಿಮಾ ಅಲ್ವೇ ನಮ್ಮ. ಅಂದರೆ ಆ ಥಾಟ್ಸ್ ಇದೆಯಲ್ಲ, ಈಗ ನಾ ಹೇಳೋ ಟ್ರೆಂಡೇ ಬೇರೆ, ಟೆಕ್ನಿಕಲ್ ಮೇಕಿಂಗ್ ಬೇರೆ. ಅದು ಪಕ್ಕಕ್ಕೆ ಅದು ಮಾಡಲೇಬೇಕದು. ಆ ಎಳೆ ಒಂದು ಸ್ಫೂರ್ತಿ ಖಂಡಿತ. ಹೋಲ್ಡ್ ಸಿನಿಮಾ ಅಂತ ತೊಗೊಂಡ್ರೆ ತಪ್ಪೇನಿಲ್ಲ. ಸ್ಫೂರ್ತಿ ಆಧಾರಿತ ಅಲ್ಲ, ಸ್ಫೂರ್ತಿ ನಾನು ಈ ಥರ ಮಾಡಬೇಕು ಅಂತ ತೊಗೊಂಡಿದ್ದೆ ಶಬರಿ. ಸೊ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತಿದೆ ಹೊಸ ಸಿನಿಮಾಗಳು ಗೆಲ್ತಾ ಇಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಏನು ಬದಲಾವಣೆ ಆಗಬೇಕು ನಮ್ಮ ಚಿತ್ರರಂಗದಲ್ಲಿ ಅನ್ನುವಂಥದ್ದು? ಚಿತ್ರರಂಗ ಬದಲಾವಣೆ ಆಗೇ ಇರುತ್ತೆಮ್ಮ. ಜನಗಳು ಏನು ಬದಲಾವಣೆ ಆಗಲ್ಲ. ಜನಗಳು ಕರೆಕ್ಟಾಗಿದ್ದಾರೆ. ಜನಗಳು ಹಿಂಗೆ ಬೇಕು ಅಂತ ಕೇಳ್ತಲ್ಲ. ನೀವು KGF ಥರ ಆದರೂ ಸಿನಿಮಾ ಮಾಡಿ, ಸೂಫ್ರೋಮ್ ಥರನೂ ಮಾಡಿ ಸಿಂಪಲ್ಲಾಗಿ. ಅದು ನಿಮಗೆ ಬಿಟ್ಟಿದ್ದು ಕಣ್ರಯ್ಯ. ಹೈ ಬಜೆಟ್ ಮಾಡಿಬಿಟ್ರೆ ನೋಡ್ತೀರಿ, ನಾನು ಭ್ರಮೆಯಲ್ಲಿ ಇದ್ಬಿಟ್ರಿ. ಸಿಂಪಲಾಗಿ ನಾನು ನೋಡ್ತೀನಿ ಅಂತ ಭ್ರಮೆಯಲ್ಲಿ ಇದ್ಬಿಟ್ರಿ. ಅವರಿಗೆ ಬೇಕಾಗಿರೋದು ಒಂದೇ, ನಾನು ದುಡ್ಡು ಕೊಟ್ಟರೆ ನನಗೆ ಆ ಸಿನಿಮಾ ಕನೆಕ್ಟ್ ಆಯಿತಾ, ಸ್ವಲ್ಪ ಹೊತ್ತು ನಗದ್ನ, ಅದು ನನ್ನ ಮನಸ್ಸಿಗೆ ತಾಡ್ತಾ ಅನ್ನೋದಷ್ಟೇ ಇಂಪಾರ್ಟೆಂಟು. ಅದಕ್ಕೆ ಎಲ್ಲ ಡೈರೆಕ್ಟ್ರು ಹೋರಾಟ ಮಾಡ್ತೀರಿ. ಕೆಲವೊಂದ್ಸಲಿ ಕನೆಕ್ಟ್ ಆಗುತ್ತೆ, ಕೆಲವೊಂದ್ಸಲಿ ಕನೆಕ್ಟ್ ಆಗಲ್ಲ. ಸೊ ಇವಾಗ ನಿರ್ದೇಶಕ ಅಂದಮೇಲೆ ಒಂದು ಕಂಟೆಂಟ್ ಮೇಲೆ ಎಷ್ಟು ವರ್ಕ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು? ಖಂಡಿತ ಇಲ್ಲ ನಾವು ಈಗ ಮನೆ ಕಟ್ಬೇಕಾದ್ರೆ ಫೌಂಡೇಶನ್ ಹಾಕಲೇಬೇಕು, ಮಾರ್ಕ್ ಮಾಡಲೇಬೇಕು. ಹಂಗೆ ಸ್ಕ್ರಿಪ್ಟು ತುಂಬ ಲೇಯರ್ಗಳು ತೊಗೊಳ್ತಾ ಒಂದು ಫೈನಲ್ ಅಂತ ಮಾಡ್ತೀವಿ ನಾವು. ಆಮೇಲೆ ಸಿನಿಮಾ ಫಸ್ಟ್ ಕಾಪಿ ಆಗೋವರೆಗೂ ತೃಪ್ತಿ ಅಂದಿರಲ್ಲ. ರಿಲೀಸ್ ಆದಮೇಲೂ ಡೈರೆಕ್ಟ್ರ್ ಹೆಂಗೆ ಅಂದರೆ ಒಂಥರ ಆತ್ಮ ತೃಪ್ತಿ ಇಲ್ದಿರೋ ಪಿಚಾಚಿ. ಅವನಿಗೆ ಎಂಡಿರಲ್ಲ, ಅವ್ನು ತೃಪ್ತಿ ಆಗಲ್ಲ. ಅವನಿಗೆ ಇನ್ನೇನೋ ಬೇಕು ಅನಿಸ್ತಿರುತ್ತೆ. ಬಟ್ ಅಲ್ಟಿಮೇಟ್ ಜನಗಳಿಗೋಸ್ಕರ ಮಾಡ್ತೀವಿ, ಕನೆಕ್ಟ್ ಆಗಲೇಬೇಕು ಅಂತ ಮಾಡ್ತೀವಿ. ಖಂಡಿತ ಈ ಸಿನಿಮಾ ಒಬ್ಬ ಎಸ್ಪೆಷಲಿ ಅಪ್ಪ ಮಗಳಿಗೆ ಎಸ್ಪೆಷಲಿ ಹೇಳ್ತಾ ಇದ್ದೀನಿ, ಕನೆಕ್ಟ್ ಆಗುತ್ತೆ. ಸೊ ಈ ಸಿನಿಮಾ ಒಂದು ಎಷ್ಟು ದಿನ ಶೂಟ್ ಆಯಿತು, ಹೇಗೆ ಎಲ್ಲಿ ಶೂಟ್ ಆಯಿತು ಅನ್ನುವಂಥ? ಸುಮಾರು ಒಂದು 50 ದಿನಗಳ ಚಿತ್ರೀಕರಣ ಒಂದೇ ಶೆಡ್ಯೂಲ್ ಆಯಿತು. ಚಿಕ್ಕಮಗಳೂರು, ಹೊರನಾಡು, ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಈ ಕಡೆ ಗುಲ್ಬರ್ಗ ಬಾರ್ಡ್ರ್ ಅಂತ ಹೇಳ್ತೀವಿ, ಮರ್ತುಬಿಟ್ಟಿದ್ದೀನಿ ಅದು. ಆಮೇಲೆ ಬ್ಯಾಂಗ್ಳೂರು, ತುಮಕೂರು, ಮಧುಗಿರಿ, ಸುಮಾರು ಕಡೆ ಆಗಿದೆ. ಸೊ ಒಂದು 50 ದಿನದ ಶೂಟ್ ಆಗಿದೆ ಅನ್ನುವಂಥದ್ದು. ಸೊ ಈ 50 ದಿನದಲ್ಲಿ ಕೆಲವೊಂದು ಡಿಫಿಕಲ್ಟ್ ಸಿಚುವೇಶನ್ಸ್ ಕೂಡ ಬಂದಿರುತ್ತೆ ನಿಮಗೆ ಹ್ಯಾಂಡಲ್ ಮಾಡೋದಕ್ಕೆ. ಸೊ ಯಾವ ಥರ ಅದನ್ನು ಹ್ಯಾಂಡಲ್ ಮಾಡಿರ್ತೀರಾ? 50 ದಿನದಲ್ಲಿ ಬೆಳಗ್ಗೆ ಶೂಟ್ ಮಾಡಿ 6 ಗಂಟೆ ಪ್ಯಾಕಪ್ ಮಾಡಿಲ್ಲಮ್ಮ ನಾವು.
ಒಂದ್ಸಲಿ ಬೆಳಗ್ಗೆ ರನ್ ಆಯ್ತು ಅಂದರೆ ಮಧ್ಯರಾತ್ರಿ 3 ಗಂಟೆ 4 ಗಂಟೆ ಮತ್ತೆ 7 ಗಂಟೆ ಸ್ಟಾರ್ಟು. ಸೊ ಇಷ್ಟೆಲ್ಲ ಸಿನಿಮಾದ ಮೇಲೆ ಎಫೆಕ್ಟ್ ಹಾಕಿದ್ರೆ ಸೊ ಜನಗಳು ಇದನ್ನು ಒಪ್ಕೊಳ್ತಾರೆ ಅನ್ನುವಂಥ ಧೈರ್ಯ ಇದೆಯಾ? ಅದಕ್ಕೆಲ್ಲ ನಮ್ಮ ಸ್ಕ್ರಿಪ್ಟ್ ಮಾಡೋದು, ಅದಕ್ಕೆಲ್ಲೋ ಡೈರೆಕ್ಷನ್ ಮಾಡೋದು, ಅದಕ್ಕೆಲ್ಲೋ ದುಡ್ಡು ಹಾಕೋದು. ಅಂದರೆ ಈಗ ಜನಗಳ ಮೈಂಡ್ ಸೆಟ್ ಅಂದರೆ ಸಿನಿಮಾದ ಬಗ್ಗೆ ಬೇರೆನೇ ಇರುತ್ತೆ. ನಾವು ನೋಡ್ತಾ ಹೋದಾಗ ಯಾರಾದರೂ ಸ್ಟಾರ್ ನಟ ಸಿನಿಮಾ ಮಾಡಿದರೆ ಅದನ್ನು ನೋಡ್ತಾರೆ, ಅದೇ ಹೊಸೊಬ್ರು ಬಂದಾಗ ಸ್ವಲ್ಪ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಅವೆಲ್ಲ ಏನಿಲ್ಲಮ್ಮ, ನಾವು ಸುಮ್ಮನೆ ಜನಗಳ ಮೇಲೆ ಬಿಲೀವ್ ಮಾಡ್ತೀವಿ. ಯಾಕೆ ಸೂಫ್ರಮ್ ಚೆನ್ನಾಗಿ ಹೋಯ್ತಲ್ಲಮ್ಮ, ಅಲ್ಲಿ ಯಾರು ಸ್ಟಾರ್ ಇಲ್ವಲ್ಲಮ್ಮ, ಆಶು ಶೆಟ್ಟಿ ಒಂದು ಸಲ ಬಂದವರು. ಸೊ ಅದೆಲ್ಲ ನಾನು ನಂಬಲ್ಲಮ್ಮ. ಜನಗಳಿಗೆ ಬೇಕಾಗಿರೋದು ಕಂಟೆಂಟು. ಅವ್ರಿಗೆ ಕನೆಕ್ಟ್ ಆದ್ರೆ ಸಾಕಮ್ಮ. ಸಿನಿಮಾ ಜನ ತೊಗೊಂಡೋಗ್ತಾರೆ ಎಲ್ಲೋ ಒಂದು ಲೆವೆಲ್. ಕನೆಕ್ಟ್ ಮಾಡೋದೇ ನಮ್ಮ ಟಾಸ್ಕ್ ಅಷ್ಟೇ. ಸುಮ್ಮನೆ ಕನೆಕ್ಟ್ ಆಗಿಲ್ಲ ಅಂದರೆ ಜನ ನೋಡಿಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ, ಅದು ನಾನು ನಂಬಲ್ಲಮ್ಮ. ಈಗ ಕೊನೆಯದಾಗಿ ಶಬರಿ ಸಿನಿಮಾದ ಬಗ್ಗೆ ಜನಗಳಿಗೆ ಏನು ಹೇಳ್ತೀರಾ? ಏನು ನಿರೀಕ್ಷೆಗಳನ್ನು ಇಟ್ಕೊಂಡು ಜನರು ಈ ಸಿನಿಮಾವನ್ನು ನೋಡಬೇಕು? ನಿರೀಕ್ಷೆ ಇಟ್ಕೊಂಬನ್ನಿ, ಆರಾಮ ಫ್ಯಾಮಿಲಿ ನೋಡ್ಬೋದು ಅಂತ. ನಿರೀಕ್ಷೆ ಇಟ್ಕೊಂಬನ್ನಿ, ಆರಾಮಾಗಿ ಒಂದು 10 ನಿಮಿಷ ಅಳ್ಬೋದು ಅಂತ. ನಿರೀಕ್ಷೆ ಇಟ್ಕೊಂಬನ್ನಿ, ನಗ್ಬೋದು ಅಂತ. ಎಲ್ಲದಕ್ಕಿಂತ ನಿರೀಕ್ಷೆ ಇಟ್ಕೊಂಬನ್ನಿ, ನನಗೊಬ್ಳು ಮಗಳಿದ್ದಾಳೆ, ಅವಳು ಹಿಂಗೆ ಮಾಡ್ತಾಳಲ್ವಾ, ಅವಳು ಹಿಂಗೆ ಆಗ್ಬಿಟ್ರೆ ಇವು ಹಿಂಗೆ ಆಗಬಾರ್ದಪ್ಪ ಅನ್ನೋ ಒಂದು ಎಮೋಷನ್ಸ್ ಗ್ಯಾರಂಟಿದಾಗ ಆಚೆಗೆ ತೊಗೊಂಡೋಗ್ತೀರಾ. ಅದನ್ನು ನಿರೀಕ್ಷೆ ಮಾಡ್ಕೊಂಬನ್ನಿ, ಆರಾಮ ನಾವು ಫ್ಯಾಮಿಲಿ ಸಿನಿಮಾ ನೋಡ್ಬೋದಪ್ಪ ಅಂತ. ಗುಂಪು ಸಮೇತ ಬನ್ನಿ, ನಾನು ಪ್ರಾಮಿಸ್ ಮಾಡ್ತೀನಿ. ಈ ಸಿನಿಮಾ ವೆರಿ ಕ್ಲಾಸಿಕಲ್ ಪಿಕ್ಚರು. ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸೊ ನೋಡಿದ್ರಲ್ಲ, ಇದು ಒರಟ ಶ್ರೀಯವರ ಮಾತಾಗಿತ್ತು. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್, ಸೈನಿಂಗ್ ಆಫ್.